ಹಲೋ, ಎಲ್ಲರಿಗೂ ವೆಲ್ಕಮ್ ಟು ರಾಧಾಕೃಷ್ಣ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ, ನಿಮ್ಮ ವ್ಯಕ್ತಿಯ ಸದ್ಯದ ಮನಸ್ಥಿತಿ ಹಾಗೂ ಅವ್ರದ್ದು ಪರಿಸ್ಥಿತಿ ಹೇಗಿದೆ ನೋಡೋಣ. ಓಕೆನಾ? ನಿಮ್ಮ ವ್ಯಕ್ತಿಯ ಮನದಾಳದ ಮಾತುಗಳು ಏನು ಹೇಳ್ಬೋದು ಅವರು ನಿಮಗೆ ಅಂತ ನೋಡೋಣವಾ? ಬನ್ನಿ, ಏಂಜಲ್ಸ್ ಮೈ ವ್ಯೂವರ್ಸ್ಗೋಸ್ಕರ ಅವರ ವ್ಯಕ್ತಿ ಮನದಾಳದ ಮಾತುಗಳು ಏನಿರ್ಬೋದು? ಪ್ಲೀಸ್ ಕೃಷ್ಣ 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 ಕರೆಕ್ಟಾಗಿ ಆನ್ಸರ್ ಕೊಡಿ ಕೃಷ್ಣ. ನಾವು ವ್ಯೂವರ್ಸ್ಗೋಸ್ಕರ ಅವರ ವ್ಯಕ್ತಿಯ ಮನದಾಳದ ಮಾತುಗಳು ಏನಿರ್ಬೋದು? ವ್ಯಕ್ತಿಯ ಮನದಾಳದ ಮಾತುಗಳು, ಮನಸ್ಸಿಂದ ಏನು ಹೇಳ್ಬೋದು ಅವರು? ಕೆಟ್ಟವರಿಲ್ಲ ಹೇಳ್ತೀರ. ಮನಸ್ಸಿಂದ ಯಾರು ಕೆಟ್ಟವರಲ್ಲ. ವ್ಯಕ್ತಿಯ ಮನದಾಳದ ಮಾತು ಏನೋ ವಿಕ್ಟ್ರಿ ಬರೋದ್ರಲ್ಲಿದೆ ಅವ್ರದ್ದು. ವಾರೆವಾ ಏನೋ ಅವ್ರೇನೋ ಮ್ಯಾನಿಫೆಸ್ಟೇಷನ್ ಏನೋ ಮಾಡಿದಾರಲ್ಲ, ಅದು ಸಕ್ಸಸ್ ಆಗೋದ್ರಲ್ಲಿದೆ ಅಂತ ಹೇಳ್ತಿದ್ದಾರೆ. ನಾನು ಮೂರನೇ ವ್ಯಕ್ತಿಯ ಜೊತೆ ಸೇರಿ ನಿನಗೆ ಎಷ್ಟೊಂದು ಅವಮಾನ ಮಾಡಿದ್ದೀನಿ, ಎಷ್ಟು ನಿನ್ನ ನೋವು ಕೊಟ್ಟಿದ್ದೀನಿ, ನಿನ್ನನ್ನು ಮನೆಯಿಂದ ಹೊರಗಡೆನೇ ಹಾಕಿದ್ದೀನಿ ಅಂತ ಹೇಳ್ತಿದ್ದಾರೆ. ಎಷ್ಟು ಕಷ್ಟಪಟ್ಟರು ದುಡ್ಡು ನನಗೆ ಇಷ್ಟೇನಾ ಅಂತ ಯೋಚನೆ ಮಾಡ್ತಿದ್ದಾರೆ. ನಾನು ಕಷ್ಟಪಟ್ಟಷ್ಟು ದುಡ್ಡು ನನಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ಮೂರನೇ ವ್ಯಕ್ತಿಯ ಮೋಜು ಮಸ್ತಿಯಲ್ಲಿ ಅವರು ತುಂಬ ಇನ್ವಾಲ್ವ್ ಆಗಿದ್ದಾರೆ. ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ದಾರೆ. ಓಕೆ, ಇನ್ನೊಂದು ಅದು ಕಾರ್ಡ್ ಏನು ಹೇಳ್ಬೋದು? ಮನಸ್ಸಿನ ಮಾತುಗಳು. ನೀನು ಎಷ್ಟೊಂದು ಸ್ಟ್ರೆಂತ್ ಇದೆಯಾ, ಪ್ರೀತಿಯಿಂದ ಹೇಗೆ ನೀನು ಈ ಒಂದು ಲಯನನ್ನು ಪ್ರೀತಿಯಿಂದ ಹೇಗೆ ಅದು ಸಮಾಧಾನ ಮಾಡ್ತಾರಲ್ಲ, ಹಾಗೆ ನಿಮ್ಮ ವ್ಯಕ್ತಿ ಯಾವ ಥರ ಇದ್ದರು ಅಂದರೆ ಒಂದು ಲಯನ್ ಥರನೇ ಇದ್ದರು. ಅದನ್ನು ಪ್ರೀತಿ ಕೊಟ್ಬಿಟ್ಟು ಶಾಂತಗೊಳಿಸ್ತಾ ಇದ್ದೀರ. ಆ ವ್ಯಕ್ತಿಗೆ ಅವಕಾಶಗಳು ತುಂಬಾ ಇದೆ. ನನಗಿದೇನು ಬೇಡ, ನಾನು ಒಂಟಿ ಜೀವನ ಮಾಡಬೇಕು ಅಂತ ಹೊರಡ್ತಾ ಇದ್ದಾರೆ. ಪಯಣ ಅವರು ನನಗಾಗೋದೇ ಇಲ್ಲ ಅಂತ ಹೊರಡ್ತಾ ಇದ್ದಾರೆ. ಎಲ್ಲ ಬಿಟ್ಬಿಟ್ಟು ಹೊರಡ್ತಾ ಇದ್ದಾರೆ. ಇದಕ್ಕೆ ಇನ್ನೊಂದು ಕಾರ್ಡ್ ಏನು ಕೊಡ್ಬೋದು? ಕಿಂಗ್ ಆಫ್ ಪೆಂಟಿಕಲ್ಸ್. ಕಿಂಗ್ ಆಫ್ ಪೆಂಟಿಕಲ್ಸ್ ಒಂದು ಮಹಾಲಕ್ಷ್ಮಿಯ ಕಾರ್ಡು. ದುಡ್ಡು ಬರೋದ್ರಲ್ಲಿದೆ. ದುಡ್ಡು ಬರುತ್ತೆ, ನಿಮ್ಮ ವ್ಯಕ್ತಿಯಿಂದನೇ ಬರುತ್ತಾ ಅಥವಾ ನಿಮ್ಮ ಸಂಪಾದನೆಯಿಂದ ಬರುತ್ತಾ? ದುಡ್ಡು ಖಂಡಿತವಾಗ್ಲೂ ಬರುತ್ತೆ. ಸ್ಟ್ರಾಬೆರಿ ಬೆಳೆ ತುಂಬ ಚೆನ್ನಾಗಾಗುತ್ತೆ, ದ್ರಾಕ್ಷಿ ಬೆಳೆ ತುಂಬ ಚೆನ್ನಾಗಾಗುತ್ತೆ ಈ ಅಂತ ಹೇಳ್ತಿದ್ದಾರೆ. ಸಮಸ್ಯೆ ಎದುರಾಗುತ್ತೆ, ಓಡ್ ಹೋಗಕ್ಕೆ ನೋಡ್ತಾ ಇದ್ದಾರೆ. ಸಮಸ್ಯೆ ಯಾಕೆ ಬಂತು ಅಂತ ನಿಂತ್ಕೊಂಡ್ಬಿಟ್ಟು ಅದನ್ನು ಸಾಲ್ವ್ ಮಾಡಿಕೊಂಡ್ರೆ ಸಮಸ್ಯೆಯಿಂದ ಓಡ್ ಹೋಗೋ ಚಾನ್ಸಸ್ ಇರಲ್ಲ. ಧೈರ್ಯವಾಗಿ ಇದ್ದು ಅದನ್ನು ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಕಷ್ಟಪಡ್ತಾನೆ ಇದ್ದೀರಾ, ಕಷ್ಟಪಡ್ತಾನೆ ಇದ್ದೀರಾ. ದ ಡೆವಿಲ್ ಕಾರ್ಡ್ ಬಂದಿದೆ. ಡೆವಿಲ್ ಇಬ್ಬರು ಜೋಡಿಗಳನ್ನು ಒಂದಾಗಬಾರ್ದು ಅಂತ ನೆಗೆಟಿವಿಟಿ ಮಾಡಿ ದೂರ ಮಾಡಿದ್ದಾರೆ. ನಿಮ್ಮ ವ್ಯಕ್ತಿ ಏನೋ ಹೇಳಕ್ಕೆ ಏನೋ ನಿಮಗೆ ವಿಷಯ ತಲುಪಿಸ್ಬೇಕು, ಬಟ್ ಹೇಳೋಕ್ಕಾಗ್ತಿಲ್ಲ. ಕೈ ಕಾಲು ಕಟ್ಟಿದ ಹಾಗೆ ವಾತಾವರಣ ಆಗ್ತಾಯಿದೆ. ಏನೋ ಕಟ್ಟಿದಂಥ ವಾತಾವರಣ, ಕಣ್ಣು ಕಟ್ಟಿದಂಥ ವಾತಾವರಣ, ಕೈ ಕಾಲು ಕಟ್ಟಿದ ಹಾಗೆ. ಏನಕ್ಕೆ ಅಂದರೆ ಒಂದು ನೆಗೆಟಿವಿಟಿ ಮಾಡಿದ್ದಾರೆ.
ಆ ವ್ಯಕ್ತಿಯಿಂದ ನಿಮಗೇನು ವಿಷಯ ಗೊತ್ತಾಗಬಾರ್ದು ಅನ್ನೋ ಉದ್ದೇಶದಿಂದ ನೆಗೆಟಿವಿಟಿ ಮಾಡಿದ್ದಾರೆ. ಆ ವ್ಯಕ್ತಿ ಅಲ್ಲೇ ಒಳಗೊಳಗೆ ತುಂಬ ನೊಂದ್ಕೊಳ್ತಾ ಇದ್ದಾರೆ. ನಾನು ಇಷ್ಟ ಆದರೂ ನನಗೇನು ಹೇಳೋಕ್ಕಾಗ್ತಿಲ್ವಲ್ಲ. ಏನಕ್ಕೆಂದರೆ ಆ ವ್ಯಕ್ತಿಗೆ ನೆಗೆಟಿವಿಟಿ ಆಗಿದೆ, ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ತುಂಬ ಜೋರಾಗಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ. ಅದಕ್ಕೋಸ್ಕರ ಆ ವ್ಯಕ್ತಿ ನಿಮ್ಮ ಹತ್ರ ಬಂದರೂ ಏನು ಮಾತಾಡೋಕ್ಕೆ ಆಗ್ತಾಯಿಲ್ಲ. ದ ಮ್ಯಾಜಿಷಿಯನ್, ನಿಮ್ಮ ಲೈಫಲ್ಲಿ ಏನೋ ಒಂದು ಮ್ಯಾಜಿಷಿಯನ್, ಏನೋ ಒಂದು ಮ್ಯಾಜಿಕ್ ಆಗುತ್ತೆ. ನೀವು ಮ್ಯಾನಿಫೆಸ್ಟ್ ಏನು ಮಾಡಿದ್ರಲ್ಲ ಅದು ಮ್ಯಾಜಿಕ್ ಆಗುತ್ತೆ, ಖಂಡಿತವಾಗ್ಲೂ ಮ್ಯಾಜಿಕ್ ಆಗೇ ಆಗುತ್ತೆ. ಅವಕಾಶಗಳು ನೋಡಿ, ಅವಕಾಶ ಮತ್ತೆ ಹೊಸದಾಗಿ ನೀವು ಶುರು ಮಾಡ್ತೀರಾ. ಬಿಸ್ನೆಸ್ ಆಗಿರ್ಬೋದು, ಲೈಫ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಆಗಿರ್ಬೋದು, ಏನೇ ಆಗಿರ್ಬೋದು, ಮತ್ತು ನೀವು ಹೊಸದಾಗಿ ಮತ್ತೆ ಶುರು ಮಾಡ್ತೀರಾ. ಹಳೆದನ್ನೆಲ್ಲ ಮರೆತುಬಿಟ್ಟು ಮತ್ತೆ ಹೊಸದಾಗಿ ಶುರು ಮಾಡ್ತೀರಾ ಅಂತ ದ ವರ್ಡ್ ಕಾರ್ಡ್. ಯು ಆರ್ ಪ್ರೊಟೆಕ್ಟೆಡ್ ಅಂತ ಹೇಳ್ತಿದ್ದಾರೆ. ಯಾರು ಎಷ್ಟೇ ತೊಂದರೆ ಕೊಟ್ಟಿರ್ಬೋದು, ಬಟ್ ನಿಮಗೇನು ಆಗೋದಿಲ್ಲ. ಆ ದೈವದ ದೃಷ್ಟಿ ನಿಮ್ಮ ಮೇಲೆ ಇರುವವರೆಗೂ ನಿಮಗೇನು ತೊಂದರೆ ಆಗೋದಿಲ್ಲ. ಈ ಥರ ಸುಮಾರು ಜನ ಬಂದರೂ ತೊಂದರೆ ಕೊಟ್ಟರು ಏನು ನಿಮಗೆ ಆಗೋದಿಲ್ಲ. 21 ಡೇಸ್ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. 21 ಡೇಸಲ್ಲಿ ಏನೋ ಒಂದು ಮಿರಾಕಲ್ ಆಗುತ್ತೆ. ಪ್ಲೀಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಕೇಳ್ತೀನಿ. ಇದು ಮಹಾಲಕ್ಷ್ಮಿ ಕಾರ್ಡ್ ಬಂದಿದೆ. ದುಡ್ಡು ನಿಮಗೆ ಯಾರು ನಿಮ್ಮಿಂದ ಎಲ್ಲ ಕಿತ್ಕೊಂಡಿದ್ರಲ್ಲ, ಅಮ್ಮ ಮತ್ತೆ ನಾನು ಹೇಳ್ತಾರೆ, ನಾನು ಮತ್ತೆ ನಿಮ್ಗೆ ಕೊಡ್ತೀನಿ. ಕಿತ್ಕೊಂಡವರು ಕಿತ್ಕೊಂಡಾಯಿತು. ಇವಾಗ ನಾನು ಕೊಡೋರು ನಾನಿರುವಾಗ ಕಿತ್ಕೊಳ್ಳೋರು ಎಷ್ಟು ಅಂತ ಕಿತ್ಕೊಳ್ತಾರೆ. ನಾನು ನಿನಗೆ ಕೊಡ್ತೀನಿ ಅಂತ ಅಮ್ಮನ ಕಾರ್ಡೇ ಬಂದಿದೆ, ಇಲ್ಲ ಮಹಾಲಕ್ಷ್ಮಿ ಕಾರ್ಡೇ ಬಂದಿದೆ. 5 ಆಫ್ ಸೋರ್ಸ್. ಎಷ್ಟು ಅಂತ ಗಾಳಿ ಜೊತೆ ಗುದ್ದಾಟ ಮಾಡೋದು. ಗಾಳಿ ಜೊತೆ ಗುದ್ದಾಟ ಮಾಡಿದ್ರೆ ಕೈಗೆ ಏನಾರು ಸಿಗುತ್ತಾ? ಸಿಗಲ್ಲ ಅಲ್ವಾ? ಅವ್ರು ಹಾಗಂದ್ರೆ ಇವರಿಗೂ ವಿಷಯ ಎಲ್ಲ ಗೊತ್ತು, ಎಲ್ಲ ಗೊತ್ತು, ಬಟ್ ಏನು ಮಾಡೋಕ್ಕಾಗ್ತಿಲ್ಲ. ಕಣ್ಣೆದುರಿಗೆ ಯಾವುದು ಸತ್ಯ ಯಾವುದು ಸುಳ್ಳು ಏನು ಒಂದು ಅರ್ಥ ಆಗ್ತಿಲ್ಲ. ಎಲ್ಲ ಬ್ಲ್ಯಾಂಕ್ ಆಗಿಬಿಟ್ಟಿದೆ. ಎಷ್ಟು ಅಂತ ಗಾಳಿ ಜೊತೆ ಗುದ್ದಾಡ್ತಾ ಇದ್ದೀರಾ? ಅದನ್ನು ಬಿಟ್ಟು ಮುಂದುವರಿರಿ ಅಂತ ಹೇಳ್ತಾರೆ. ನಂಬಿದವರೇ ನಿಮಗೆ ಮೋಸ ಮಾಡಿದಾರ ಅಂದಮೇಲೆ ಎಷ್ಟು ಅಂತ ಅವ್ರ ಜೊತೆ ನೀವು ಹೋರಾಡ್ತೀರಾ? ಹೋರಾಡಬೇಡಿ. ದ ಸನ್ ಕಾರ್ಡ್. ನಿಮ್ಗೆ ಯಾರು ನಂಬಿಸಿ ಮೋಸ ಮಾಡಿ ನಿಮ್ಮನ್ನು ಈ ಪರಿಸ್ಥಿತಿಗೆ ತಂದ್ರೆ ನೀವು ಮತ್ತೆ ಹೇಗಾಗ್ತೀರ? ಮತ್ತೆ ಒಂದು ಮುಗ್ಧವಾದ ಒಂದು ಮಗುವಿನ ಥರ ನೀವೇನು ಮಾಡ್ತೀರಾ? ಮತ್ತೆ ಒಂದು ಸುಂದರವಾದ ಜೀವನವನ್ನು ಕಟ್ಕೊಳ್ತೀರಾ ಅಂತ ಹೇಳ್ತಾರೆ ಏಂಜಲ್ಸ್. ಇದಕ್ಕಿನ್ನೊಂದು ಕಾರ್ಡು ಟ್ವಿನ್ ಫ್ಲೇಮ್ ಸೋಲ್ಮೇಟ್ ಒಂದಾಗುತ್ತೆ. ಕುಂಡಲಿನಿ ಶಕ್ತಿ ಜಾಗೃತಗೊಳಿಸ್ಕೋಬೇಕು. ಅದು ಅಷ್ಟು ಸುಲಭನೂ ಅಲ್ಲ ಕುಂಡಲಿನಿ ಶಕ್ತಿ ಜಾಗೃತಗೊಳಿಸ್ಕೊಳ್ಳೋಕ್ಕೆ. ಯಾರಾದರೂ ಗೈಡೆಡ್ ಇದ್ದರೆ ಓಕೆ. ನನಗೊಬ್ಬರು ಮೊನ್ನೆ ಫೋನ್ ಮಾಡಿದರು, ಕುಂಡಲಿನಿ ಶಕ್ತಿ ಜಾಗೃತಗೊಳಿಸ್ಕೊಳ್ದು ಹೇಗೆ ಅಂತಂದ್ಬಿಟ್ಟು. ಅದು ತುಂಬ ನುರಿತದ್ದು ಇವ್ರು ಇರ್ತಾರಲ್ವ, ಯಾರು ಎಕ್ಸ್ಪೀರಿಯನ್ಸ್ ಒಳ್ಳೆ ಗುರುಗಳು ಸಿಗಬೇಕು. ಗುರುಗಳ ಸ್ಥಾನ ಒಳ್ಳೆ ಒಂದು ಗುರು ಸಿಕ್ಕಾಗ ಮಾತ್ರ ಇದು ಕುಂಡಲಿನಿ ಶಕ್ತಿ ಜಾಗೃತ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಮಾರ್ಗದರ್ಶನ ನೀವು ಸಿಗಲಿ, ನನಗೊಂದು ಒಳ್ಳೆ ಗುರು ಬೇಕು ಅಂತ ನೀವು ಪ್ರೇಯರ್ ಮಾಡಿದರೆ ಖಂಡಿತವಾಗ್ಲೂ ನಿಮ್ಗೆ ಒಂದು ಒಳ್ಳೆ ಗುರು ಸಿಗ್ತಾರೆ. ನಿಮ್ಮ ಕುಂಡಲಿನಿ ಶಕ್ತಿ ಜಾಗೃತ ಆಗೇ ಆಗುತ್ತೆ, ನಿಮ್ಮ ಲೈಫ್ ಸಕ್ಸಸ್ ಆಗೇ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜಸ್ಟಿಸ್ ಕಾಸ್, ನಿಮ್ಮ ಸಮಸ್ಯೆಗೆ ಜಸ್ಟಿಸ್ ನ್ಯಾಯ ಬರೋದ್ರಲ್ಲಿದೆ. ನಿಮ್ಗೊಂದು ಕೋರ್ಟ್ ಕೇಸ್ ಇದ್ದರೆ ನಿಮ್ಮ ಕೋರ್ಟಲ್ಲಿದ್ದರೆ ಅದಕ್ಕೂ ನ್ಯಾಯ ಬರೋದ್ರಲ್ಲಿದೆ. ಏನು ಸತ್ಯ ನ್ಯಾಯ ನೀತಿ ಧರ್ಮ ಅಂತಿದೆಯೋ ಅದಕ್ಕೊಂದು ಖಂಡಿತವಾಗ್ಲೂ ಒಂದು ನ್ಯಾಯ ಸಿಗೋದ್ರಲ್ಲಿದೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು. ಇದಕ್ಕೆ ಏಂಜಲ್ಸ್ ಕಾರ್ಡ್ ಏನು ಹೇಳ್ಬೋದು? ಏಂಜಲ್ಸ್ ಪ್ಲೀಸ್ ಗೈಡೆನ್ಸ್ ಮೀ. ಬಿಗ್ ಹ್ಯಾಪಿ ಚೇಂಜ್ ಬರೋದ್ರಲ್ಲಿದೆ. ಇದಕ್ಕೆ ಇನ್ನೊಂದೆರಡು ಗೈಡೆನ್ಸ್ ತೊಗೊಳ್ಳೋಣ. ಹಾಗಾದರೆ ಪರ್ಫೆಕ್ಟ್ ಟೈಮಿಂಗು. ಇವಾಗ ಸದ್ಯ ಪರ್ಫೆಕ್ಟ್ ಟೈಮಿಂಗ್ ಅಂತಲ್ಲ, ಪರ್ಫೆಕ್ಟ್ ಟೈಮಿಂಗ್ ಬರಬೇಕು. ನೀವು ಕಾಂಪ್ರಮೈಸ್ ಆದರೆ ಲೈಫ್ ತುಂಬ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ತಾರೆ.
ಯಾವುದಕ್ಕೆ ಕಾಂಪ್ರಮೈಸ್ ಆಗಬೇಕು, ಏನು ಕಾಂಪ್ರಮೈಸ್ ಆಗಬೇಕು, ಕೂತು ಮಾತಾಡಿದರೆ ಸಮಸ್ಯೆ ಬಗೆಹರಿಯುತ್ತೆ. ಕೂತು ಮಾತಾಡಿ. ದೇ ಸಕ್ಸಸ್ ಕಾರ್ಡ್ ತಗೊಳ್ಳಿ, ಸಕ್ಸಸ್ ಕಾರ್ಡ್ ಅಂತ ಹೇಳ್ತಾರೆ. ಬಿಗ್ ಹ್ಯಾಪಿ ಚೇಂಜ್ ಬರೋದ್ರಿಂದ ಪರ್ಫೆಕ್ಟ್ ಟೈಮಿಂಗ್ ಇದೆ. ಕಾಂಪ್ರಮೈಸ್ ಬರೋದ್ರಿಂದ ಸಕ್ಸಸ್ ಆಗೋದ್ರಿಂದ ಖಂಡಿತವಾಗಿ ನಿಮಗೆ ಸಕ್ಸಸ್ ಆಗುತ್ತೆ. ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ಹೇಳ್ತಾರೆ. ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ ಒಳಗೆ ನೀವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ. ನೋ, ನೀವೇನೋ ಅಂದ್ಕೊಂಡಿದ್ರಲ್ಲ ಅದು ನೋ ಅಂತ ಹೇಳ್ತಿದ್ದಾರೆ. ಪ್ಲೀಸ್ ಈ ನನ್ನ ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮೈ ಚಾನಲ್. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಏನಾದರೂ ಡೌಟ್ ಇದ್ದರೆ ಕೇಳಿ. ಯಾರಾದರೂ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ. ಪ್ಲೀಸ್ ಕಾಲ್ ಇಲ್ಲ, ಓನ್ಲಿ ಮೆಸೇಜ್ ಮಾಡಿ, ಅಮೌಂಟ್ ಪೇ ಮಾಡಿ, ನಾನು ನಿಮ್ಗೆ ಪರ್ಸ್ನಲ್ ರೀಡಿಂಗ್ ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್ ಬಾಯ್.